ಈ ರೀತಿ ನನಗೆ ಇಲ್ಲಿ ಕುತ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ, ನನಗೆ ನೋವಾಗ್ತಿದೆ. ನೀವೆಲ್ಲ ಇದೇ ತರ ಮುಂದುವರಿಸಿದ್ರೆ ನಾ ಈ ಸ್ಥಾನದಲ್ಲಿ ಒಂದ್ ನಿಮಿಷ ಕುತ್ಕೊಳ್ಳೋದು. ನೀವೇನ್ ನಮ್ಮನ್ನ ಕೇಳುವುದಿಲ್ಲ, ನಮ್ಮ ಲೆಕ್ಕದಾಗ ಇಡೋಂಗಿಲ್ಲ, ಸಭಾಪತಿ ಗೌರವ ಇಲ್ಲ, ಇದಕ್ಕೆ ಮಾಡಿಲ್ಲ, ಮರ್ಯಾದೆ ಇಲ್ಲ. ಈ ರೀತಿಯಿಂದ ಮರ್ಯಾದೆ ಕಳ್ಕೊಂಡು ಅಲ್ಲಿ ಇರುವಂತ ನನಗೆ ಅವಶ್ಯಕತೆ ಇಲ್ಲ ಅನ್ಸತಿ. ಆಯ್ತು, ಎಷ್ಟು ತಿಂಗಳು ಆಗಿದೆ ಅಂತ ಹೇಳ್ಬಿಡಿ. ಬಿಡಿ ಬಿಡಿ ಇವರೇ, ಅದಕ್ಕೆ ಸಭಾಪತಿಗಳೇ, ನಾನು ಸತ್ಯ ಏನಾಗಿದೆ ಅಂತ ಬೇಡ, ನಿಮ್ಗೆ ಉತ್ತರ ನೀವ್ಯಾರು ಉತ್ತರ ಡಿಸೆಂಬರ್, ಜನವರಿ, ಫೆಬ್ರವರಿ 3 ಹಾಕಿಲ್ಲ, 3 ತಿಂಗಳ ಅಕೌಂಟ್ ಹಾಕಿಲ್ಲ, ಪ್ರತಿ ತಿಂಗಳ ಅಕೌಂಟ್ ಹಾಕಿದ್ದೀರಾ? ಆಯ್ತು ನೋಡಿ, ಆಸ್ಪತ್ರೆಯಲ್ಲಿದ್ದೆ, ನನಗೆ ಗೊತ್ತಿಲ್ಲ ಅಂತ ಮಂತ್ರಿಗಳೇ ಹೇಳ್ತಾರೆ. ನಿಮ್ಗೆ ಎದಕ್ ಬೇಕ್ರಿ? ಅಲ್ಲ, ರಾಜ್ಯದ ಕೋಟ್ಯಾಂತರ ಸಭಾಪತಿಗಳೇ, ಅಲ್ಲ ಮಂತ್ರಿಗಳು ಏನ್ ಹೇಳಿದಾರೆ ಹೇಳ್ಬಿಡ್ತೀನಿ. ಈ ಯಾರು ನೀವು ಹೇಳಕ? ನೀವು ಸರ್ಕಾರ ನೀವು ಹೇಳು, ನಿಮ್ ಪಾಳೆ ಬಂದಾಗ ಹೇಳಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಆಸ್ಪತ್ರೆಯಲ್ಲಿದ್ದೆ, ಎಷ್ಟು ತಿಂಗಳದ ಅಕೌಂಟ್ ಹೋಗಿದೆ ನನಗೆ ಗೊತ್ತಿಲ್ಲ ಅಂತ ಮಂತ್ರಿಗಳು ಹೇಳ್ತಾರೆ. ರವಿಯಣ್ಣ ಬಿಡೋಣ, ಕೂತ್ಕೊಳ್ಳೋಣ ಒಂದ್ ನಿಮಿಷ. ಈಗ ಸದನ ಅಡ್ಜರ್ನ್ ಮಾಡ್ಲು ಏನ್ ಸುಮ್ ಇರ್ತೀರ ನೀವು? ಸದನ ಅಡ್ಜರ್ನ್ ಮಾಡ್ಬಿಡ್ತೀವಿ ನಾಳೆವರೆಗೆ. ಸುಮ್ ಕುತ್ಕೊಳ್ಳಿದ್ರೆ ಇಲ್ಲ ಏನು ಎಷ್ಟು ಸರಿ ಹೇಳ್ಬೇಕು? ಸಣ್ಣ ಹುಡುಗರಾಗಿರಲ್ಲ ಮಾತಾಡೋದು. ನೋಡಿ, ನಾನು ಈ ಸದನದಲ್ಲಿ 45 ವರ್ಷ ಕುಂತೀನಿ. ನನಗಿಲ್ಲಿ ಆಗುವಷ್ಟು ಅವಮಾನ ಯಾರಿಗೂ ಆಗುದಿಲ್ಲ. ನೀವೇನು ನಮ್ಮನ್ನ ಕೇಳುವುದಿಲ್ಲ, ನಮ್ಮ ಲೆಕ್ಕದಾಗ ಇಡೋಂಗಿಲ್ಲ, ಸಭಾಪತಿ ಗೌರವ ಇಲ್ಲ, ಈ ಇದು ಕುರ್ಚಿಗೆ ಟೇಬಲ್ ಇಲ್ಲ, ಇದಕ್ಕೆ ಮಾಡಿಲ್ಲ, ಮರ್ಯಾದೆ ಇಲ್ಲ. ಈ ತರ ಸದನ ಹೆಂಗ್ ನಡೆಸಬೇಕು? ನೀವೆಲ್ಲ ಮೇಲ್ಮನೆಯವರು, ಇನ್ನೊಬ್ಬರಿಗೆ ಮಾಡಲ್ ಆಗಿರುವವರು ಏನ್ ಕೊಂಡಾಡಿ ಮಾಡಿಬಿಟ್ರಿ. ಇದನ್ನ ಬೇಕಾದಾಗ ಹೇಳೋದು, ಬೇಕಾದಾಗ ಮಾತಾಡೋದು ಏನ್ ಐತಿಲ್ಲ. ಅದಕ್ಕೆ ರೀತಿ ನೀತಿ ಬೇಡ, ಸಭಾಪತಿಯನ್ನು ಗೌರವ ಬೇಡ ನಿಮ್ಗೆ ಯಾರಿಗೂ. ಈ ರೀತಿಯಿಂದ ಮರ್ಯಾದೆ ಕಳ್ಕೊಂಡು ಅಲ್ಲಿ ಇರುವಂತ ನನಗೆ ಅವಶ್ಯಕತೆ ಇಲ್ಲ ಅನ್ಸತಿ. ಇದಕ್ಕೆ ನಾನು ಇಲ್ಲಿ ಬಹಳ ಒಂದು ದೊಡ್ಡದಾದ ತೀರ್ಮಾನ ಮಾಡ್ಬೇಕಂತ ಮಾಡಿ ನಾನು ಈ ರೀತಿ ನನಗೆ ಇಲ್ಲಿ ಕುತ್ಕೊಳ್ಳೋಕೆ ನನಗೆ ಮನಸ್ಸಿಲ್ಲ, ನನಗೆ ನೋವಾಗ್ತಿದೆ. ನೀವೆಲ್ಲ ಇದೇ ತರ ಮುಂದುವರಿಸಿದ್ರೆ ನಾ ಈ ಸ್ಥಾನದಲ್ಲಿ ಒಂದ್ ನಿಮಿಷ ಕುತ್ಕೊಳ್ಳೋದು. ಇದನ್ನ ಹೇಳ್ಬಿಡ್ತೀನಿ. ತರ ಫೀಲ್ ಮಾಡಬೇಡಿ. ಏನ್ ಮಾಡೋದು? ಯಾರೋ ಕೆಲವರು ತಪ್ಪು ಮಾಡ್ತಾರೆ ಅಂತ ಹೇಳಿ ಎಲ್ಲರನ್ನೂ ಒಂದೇ ತರ ಪರಿಗಣಿಸೋದು ಬೇಡ. ಒಂದ್ ನಿಮಿಷ ನಾ ಹೇಳ್ತೀನಿ. ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ. ವಿರೋಧ ಪಕ್ಷದವರು ಮಾತಾಡೋದ್ರದ್ದು ಹಕ್ಕು ಏನ್ ಬೇಕಾದ ಮಾತಾಡಿ ನೀವು ಬರ್ದಿಟ್ಕೋರಿ. ಬರ್ದಿಟ್ಕೊಂಡು ನೀವು ಉತ್ತರ ಹೇಳುವಾಗ ಅವ್ರು ಡಬಲ್ ಹೇಳಿ ಅಂತ ಹೇಳಿ ನೀವು ಕೇಳೋದಿಲ್ಲ ಅಂತಂದ್ರೆ ಏನ್ ಜನ ಏನಂತಾರ? ಟಿವಿಯಲ್ಲಿ ಎಲ್ಲಾ ಲಕ್ಷಾಂತರ ಜನ ನೋಡ್ತಾರೆ, ನಿಮ್ಗೆ ಯಾರಿಗಿಲ್ಲ. ಮಾತಾಡುವಾಗ ಅವ್ರ ಸ್ವತಂತ್ರ ಐತಿ. ಯಾರೇ ಮಾತಾಡೋದ್ರ ಸ್ವತಂತ್ರ ಐತಿ. ಅವ್ರು ಮಾತಾಡಿದಂತ ಉತ್ತರ ಹೇಳುವಾಗ ನಿಮ್ಗೆ ಬೇಕಾದಷ್ಟು ಸ್ವತಂತ್ರ ಐತಿ. 10 ಪಟ್ಟು ಅವ್ರು ಹೇಳಿದ್ದನ್ನ ಅವ್ರನ್ನ ಎಲ್ಲ ಏನಂದ್ರೆ ಅವ್ರು ಏನ್ ತಪ್ಪು ಹೇಳೋದನ್ನ ಹೇಳಿ ಅವ್ರಿಗೆ ನೀವೇ ಇದನ್ನ ಮಾಡ್ಬೇಕು. ಹೊರತಾಗಿ ಎಲ್ಲರೂ ಎತ್ತೆದ್ಕೊಂಡು ನಾನು ನೋಡಿನಿ. 10 ನಿಮಿಷವರೆಗೆ ನಾನು ಟಿವಿ ಒಳಗೆ ನೋಡಿ ರೂಮ್ನಾಗ ಕೂತ ಈ ತರ ಮಾತಾಡಿ ಹೊಸ ಬಂದಂತ ಹುಡುಗರು, ಹೊಸ ಬಂದಂತ ಶಾಸಕರು ಏನ್ ಮಾಡಬೇಕು? ನಾ ಹೇಳ್ತೀನಿ, ಬೇಕಾದ ಗೆದ್ದು ಮಾತಾಡೋಂತ ದಯಮಾಡಿ ನೀವು ಕಡಿಮೆ ಮಾಡಿದ್ರೆ ಒಳ್ಳೇದು.